So, good morning, my dear students. Today we are going to deal with session 7 of project management. In this session, we are going to discuss about the meaning of project cycle and the various stages of project cycle. So, coming to the meaning of project cycle ಇಲ್ಲಿವರೆಗೂ ನಾವು ಪ್ರಾಜೆಕ್ಟ್ ಅಂದರೆ ಏನಂತ ನೋಡಿದ್ದೀವಿ. ಈಗ ಪ್ರಾಜೆಕ್ಟ್ ಸೈಕಲ್ ಅಂದರೆ ಏನಂತ ತಿಳ್ಕೊಳ್ಳೋಣ. The project cycle describes the stages a project which goes through as it progresses from start to finish. ಸೊ ಯಾವುದೇ ಪ್ರಾಜೆಕ್ಟ್ ತೊಗೊಳ್ಳಿ, ಅದು ಒಂದು ಡೆಫಿನೆಟ್ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಒಂದು ಡೆಫಿನೆಟ್ ಪೀರಿಯಡ್ ಆದ ನಂತರ ಇಟ್ ವಿಲ್ ಸ್ಟಾಪ್. ಸೊ ಇಟ್ ವಿಲ್ ಹ್ಯಾವ್ 2 ಪಾಯಿಂಟ್ಸ್, ದಟ್ ಈಸ್ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಫಿನಿಶಿಂಗ್ ಪಾಯಿಂಟ್. ಸೊ ಅವು ಅದರ ಮಧ್ಯದಲ್ಲಿ ಏನು ಬರುತ್ತಲ್ವ, ಫ್ರಮ್ ಸ್ಟಾರ್ಟ್ ಟು ಫಿನಿಶ್, ಸೊ ದ್ಯಾಟ್ ವಿ ಕಾಲ್ ಇಟ್ ಆ್ಯಸ್ ಎ ಪ್ರಾಜೆಕ್ಟ್ ಸೈಕಲ್. ಸೊ ನಾವು ಲೆಟ್ಸ್ ಟಾಕ್ ಅಬೌಟ್ ದ ಸ್ಟೇಜಸ್ ದಟ್ ಆರ್ ಇನ್ವಾಲ್ವ್ಡ್ ಇನ್ ಎ ಪ್ರಾಜೆಕ್ಟ್ ಸೈಕಲ್. ಒಂದು ಪ್ರಾಜೆಕ್ಟ್ ಸೈಕಲ್ನಲ್ಲಿ ಯಾವ ಸ್ಟೇಜಸ್ ಇರುತ್ತೆ ಅಂತ ನಾವು ನೋಡೋಣ. ಫಸ್ಟ್ ಒನ್ ಈಸ್ ದ ಸಿಚುವೇಶನ್ ಅನಾಲಿಸಿಸ್. ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಸಪೋಸ್ ಯು ಆರ್ ಗೋಯಿಂಗ್ ಟು ಬೈ ದ ಗ್ರೋಸರೀಸ್, ಅಥವಾ ದಿನಸಿನ ನೀವು ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಒಂದು ವಾರಕ್ಕೆ ಆಗುವಷ್ಟು ನಿಮ್ಮ ಮನೆಗೆ ಒಂದು ವಾರಕ್ಕೆ ಬೇಕಾಗುವಷ್ಟು ದಿನಸಿನ ನೀವು ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ದಿಸ್ ಈಸ್ ಅ project. So what you will do, what you are going to do now, first step what you are going to do is you will go to kitchen and you will see what are all the objects or items that are available and what are all the items that are not available. ಅಂದರೆ ನೀವು ಹೋಗ್ಬಿಟ್ಟು ಸಿಚುವೇಶನ್ ಅನಾಲಿಸಿಸ್ ಮಾಡ್ತೀರಿ. ನಿಮ್ಮ ಕಿಚನಲ್ಲಿ ಏನೇನು ಗ್ರೋಸರೀಸ್ ಅವೈಲೇಬಲ್ ಇದೆ, ಏನೇನು ಗ್ರೋಸರೀಸ್ ಅವೈಲೇಬಲ್ ಇಲ್ಲ ಅಂತ ಹೇಳಿಬಿಟ್ಟು ನೀವು ಸಿಚುವೇಶನ್ ಅನಾಲಿಸಿಸ್ ಮಾಡ್ತೀರಿ. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ಸಿಚುವೇಶನ್ ಅನಾಲಿಸಿಸ್. ಸೊ ನೆಕ್ಸ್ಟ್ ಅದರಲ್ಲಿ ಏನೇನು ಮಾಡ್ತೀರಿ, ವಾಟ್ ಈಸ್ ದೇರ್ ಆ್ಯಂಡ್ ವಾಟ್ ಈಸ್ ನಾಟ್ ದೇರ್ ಅಂತ ನೋಡಿಬಿಟ್ಟು, ಸಪೋಸ್ ಯಾವ್ದು ಐಟಮ್ಸ್ ಇಲ್ವೋ ಅದನ್ನು ನೀವು ಪರ್ಚೇಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಯು ವಿಲ್ ಪ್ಲ್ಯಾನ್. ಓಕೆ, ನೆಕ್ಸ್ಟ್ ಕಮ್ಸ್ ಈಸ್ ಪ್ರಾಬ್ಲಮ್ ಅನಾಲಿಸಿಸ್. ಪ್ರಾಬ್ಲಮ್ ಅನಾಲಿಸಿಸ್ ಅಂದರೆ ನಿಮ್ಮ ಕಿಚನಲ್ಲಿ ನಿಮಗೆ ಒಂದು ವಾರಕ್ಕಾಗುವಷ್ಟು ಗ್ರೋಸರೀಸ್ ಇದ್ದರೆ ದೆರ್ ಈಸ್ ನೋ ಪ್ರಾಬ್ಲಮ್. ಸಪೋಸ್ ನಿಮಗೆ ಒಂದು ವಾರಕ್ಕಾಗುವಷ್ಟು ಗ್ರೋಸರೀಸ್ ಇಲ್ಲ ಅಂದರೆ ದಟ್ ಈಸ್ ದ ಪ್ರಾಬ್ಲಮ್, ಯು ಹ್ಯಾವ್ ಟು ಫುಲ್ಫಿಲ್ ಇಟ್. ಓಕೆ, ಸೊ ದಟ್ ಈಸ್ ಪ್ರಾಬ್ಲಮ್ ಅನಾಲಿಸಿಸ್. ಅಂದರೆ ನಿಮಗೆ ಏನೇನು ಇಲ್ವೋ ಅಲ್ಲಿ ನಿಮ್ಮ ಕಿಚನಲ್ಲಿ, ಸೊ ಅದನ್ನು ನೀವು ಫುಲ್ಫಿಲ್ ಮಾಡಬೇಕು. ಅದುವೇ ದಟ್ ಈಸ್ ಕಾಲ್ಡ್ ಆಸ್ ದ ಪ್ರಾಬ್ಲಮ್ ಅನಾಲಿಸಿಸ್ ಪಾರ್ಟ್. ಓಕೆ, ಹೌ ಡು ಯು ಫುಲ್ಫಿಲ್ ಇಟ್? ಟು ಫುಲ್ಫಿಲ್ ದಟ್ ಪ್ರಾಬ್ಲಮ್ ಯು ವಿಲ್ ಗೋ ಫಾರ್ ಅ ಪ್ರಾಜೆಕ್ಟ್ ದಟ್ ಈಸ್ ಪರ್ಚೇಸಿಂಗ್ ಆಫ್ ದ ಗ್ರೋಸರೀಸ್. ವಾಟ್ ಯು ವಿಲ್ ಡೂ, ಏನೇನು ಐಟಮ್ಸ್ ಇಲ್ವೋ ಅದನ್ನು ಪರ್ಚೇಸ್ ಮಾಡೋಕ್ಕೆ ಹೋಗ್ತೀರಿ. ಫೈನ್. ಸೊ ಹೌ ಡು ಯು ಡೂ ಇಟ್? ಬಿಫೋರ್ ದಟ್ ಯು ವಿಲ್ ಲಿಸ್ಟ್ ಡೌನ್ ವಾಟ್ ಆರ್ ಆಲ್ ದ ಐಟಮ್ಸ್ ದಟ್ ಆರ್ ರಿಕ್ವೈರ್ಡ್ ಫಾರ್ ಯು ಫಾರ್ 1 ವೀಕ್. ಒಂದು ವಾರಕ್ಕೆ ಆಗುವಷ್ಟು ದಿನಸಿ ಏನೇನಿಲ್ವೋ ಅದನ್ನು ನೀವು ಲಿಸ್ಟ್ ಡೌನ್ ಮಾಡ್ತೀರಿ. ಅದೇ ಥರ ನಾವು ಈ ಪ್ರಾಜೆಕ್ಟ್ನಲ್ಲಿ ಏನು ಮಾಡ್ತೀವಿ, ಪ್ರಾಜೆಕ್ಟ್ ಡಿಸೈನ್ ಅಂತ ಮಾಡ್ತೀವಿ. ಪ್ರಾಜೆಕ್ಟ್ ಡಿಸೈನಲ್ಲಿ ಏನೇನು ಆ್ಯಕ್ಟಿವಿಟೀಸ್ ನಾವು ಮಾಡ್ತೀವಿ ಅಂದರೆ ವಿ ವಿಲ್ ಲಿಸ್ಟ್ ಡೌನ್ ಆಲ್ ದ ಗೋಲ್ಸ್, ಆಲ್ ದ ಆ್ಯಕ್ಟಿವಿಟೀಸ್, ಆಲ್ ದ ಬಜೆಟ್ ಆಸ್ಪೆಕ್ಟ್ಸ್. ಸೊ ಅವನ್ನೆಲ್ಲ ನಾವು ಲಿಸ್ಟ್ ಡೌನ್ ಮಾಡ್ತೀವಿ. ಅದನ್ನೆಲ್ಲ ಸುಮ್ಮನೆ ಡಿಸೈನ್ ಮಾಡ್ತೀವಿ, ರಫ್ ಆಗಿ ಒಂದು ಡಿಸೈನ್ ಮಾಡ್ತೀವಿ. ಓಕೆ, ಅದಾದಮೇಲೆ ವಾಟ್ ವಿಲ್ ಡೂ ನೆಕ್ಸ್ಟ್? ಪ್ರಾಜೆಕ್ಟ್ ಡಿಸೈನಲ್ಲಿ ಮತ್ತೇನೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಡೆವಲಪ್ ಎ ಲಿಸ್ಟ್ ಆಫ್ ಐಟಮ್ಸ್ ಟು ಬಿ ಬಾಟ್. ನಮಗೆ ಏನೇನು ಅವಶ್ಯಕತೆ ಇದೆಯೋ ಅದನ್ನು ಲಿಸ್ಟ್ ಮಾಡ್ತೀವಿ. ಓಕೆ, ಅಥವಾ ಒಂದು ಪ್ರಾಜೆಕ್ಟ್ನಲ್ಲಿ ಏನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಲಿಸ್ಟ್ ಡೌನ್ ದ ಗೋಲ್ಸ್, activities and the budget requirements of that particular project. Then after that what we are going to do is we are going to implement that project. ಆ ಪ್ರಾಜೆಕ್ಟ್ನ ನಾವು ಏನು ಮಾಡ್ತೀವಿ, we are going to implement it. ಇಂಪ್ಲಿಮೆಂಟೇಷನ್ ಮಾಡ್ತೀವಿ. ಇಂಪ್ಲಿಮೆಂಟ್ ಅಂದರೆ ಎಕ್ಸಿಕ್ಯೂಟ್ ಮಾಡ್ತೀವಿ. ಇಷ್ಟೊತ್ತು ಏನು ಮಾಡಿದ್ವಿ, ನಾವು ಪ್ಲ್ಯಾನಿಂಗ್ ಮಾಡಿದ್ವಿ. ಸೊ ಏನೇನು ಸಿಚುವೇಶನ್ ನೋಡ್ಕೊಂಡ್ವಿ, ಏನೇನಿದೆ ಅಂತ ನೋಡ್ಕೊಂಡ್ವಿ, ಏನೇನಿಲ್ಲ ಅನ್ನೋದಕ್ಕೆ ನಾವು ಪ್ರಾಬ್ಲಮ್ ಅನಾಲಿಸಿಸ್ ಮಾಡಿದ್ವಿ. ದೆನ್ ಅದನ್ನು ಲಿಸ್ಟ್ ಡೌನ್ ಮಾಡಿದ್ವಿ. ಓಕೆ, ಗೋಲ್ಸ್, ಆ್ಯಕ್ಟಿವಿಟೀಸ್, ಬಜೆಟ್ ಅಂತ ಹೇಳಿಬಿಟ್ಟು ಏನೇನು ಅವಶ್ಯಕತೆ ಇದೆಯೋ ಅದನ್ನು ಪ್ರಾಜೆಕ್ಟ್ ಡಿಸೈನಲ್ಲಿ ಲಿಸ್ಟ್ ಡೌನ್ ಮಾಡಿದ್ವಿ. ದೆನ್ ನಾವು ವಿ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಇಟ್. ಅಂದರೆ ಇಷ್ಟೊತ್ತು ಮಾಡಿರೋದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ. ಓಕೆ, ವಿ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ದ ಪ್ರಾಜೆಕ್ಟ್. ವಾಟ್ ವಿಲ್ ವಿ ಹ್ಯಾವ್ ಟು ಡೂ ಈಸ್ ಆಫ್ಟರ್ ಇಂಪ್ಲಿಮೆಂಟೇಷನ್ ಈಸ್ ವಿ ಹ್ಯಾವ್ ಟು ಮಾನಿಟರ್ ಇಟ್, ವಿ ಹ್ಯಾವ್ ಟು ಸೂಪರ್ವೈಸ್ ಇಟ್. ಯಾಕೆ ಸೂಪರ್ವೈಸ್ ಮಾಡಬೇಕು ಅಂತಂದರೆ ಟು ಮೇಕ್ ದ ಆ್ಯಕ್ಟಿವಿಟೀಸ್ ರನ್ ಸ್ಮೂತ್ಲಿ ವಿ ಹ್ಯಾವ್ ಟು ಸೂಪರ್ವೈಸ್ ಇಟ್ ಆ್ಯಂಡ್ ವಿ ಹ್ಯಾವ್ ಟು ಚೆಕ್ ಇಫ್ ದೇರ್ ಆರ್ ಎನಿ ಎರರ್ಸ್, ದೆನ್ ವಿ ಹ್ಯಾವ್ ಟು ರಿಮೂವ್ ದೋಸ್ ಎರರ್ಸ್ simultaneously. Fine. So after that what we are going to do,
ಆಫ್ಟರ್ ದಟ್ ವಿ ಆರ್ ಗೋಯಿಂಗ್ ಟು ಎವ್ಯಾಲ್ಯುಯೇಟ್, ಅಂದರೆ ನಾವು ಮಾಡ್ತಕ್ಕಂಥ ಆ್ಯಕ್ಟಿವಿಟೀಸು ಅಥವಾ ಸ್ಟೆಪ್ಸ್ ಏನಿದೆಯಲ್ಲ 1 to 5 ಏನೇನು ಸ್ಟೆಪ್ಸ್ ಮಾಡಿದ್ದೀವಲ್ವ ಅದರಲ್ಲಿ ಏನಾದರೂ ಕುಂದು ಕೊರತೆಗಳಿದಾವ ಅಂತ ಹೇಳ್ಬಿಟ್ಟು ನಾವು ಎವ್ಯಾಲ್ಯುಯೇಟ್ ಮಾಡ್ತೀವಿ. ಆಮೇಲೆ ಪ್ರೋಸೆಸ್ ಕರೆಕ್ಟಾಗಿ ನಡೀತಾ ಇದೆಯೋ ಇಲ್ಲ ಅಂತ ಎವ್ಯಾಲ್ಯುಯೇಟ್ ಮಾಡ್ತೀವಿ. ಓಕೆ, ಮತ್ತು ಒನ್ಸ್ ಅಗೇನ್ ಇಫ್ ದೇರ್ ಆರ್ ಎನಿ ಫಾಲ್ಟ್ಸ್ ದೆನ್ ಒನ್ಸ್ ಅಗೇನ್ ವಿ ಆರ್ ಗೋಯಿಂಗ್ ಫಾರ್ ದ ಫಸ್ಟ್ ಸ್ಟೆಪ್, ದಟ್ ಈಸ್ ಸಿಚುವೇಶನ್ ಅನಾಲಿಸಿಸ್, ಪ್ರಾಬ್ಲಮ್ ಸಾಲ್ವಿಂಗ್. ಈ ಥರ ಮತ್ತೆ ವಿ ಆರ್ ಗೋಯಿಂಗ್ ಟು ಫಾಲೋ ದ ಸೇಮ್ ಸ್ಟೆಪ್ಸ್. ಇಫ್ ವಿ ಫೈಂಡ್ ಎನಿ faults in the evaluation process, then we will go for the same cycle, that is situation analysis, problem analysis, project design, implementation, monitoring and evaluation. ಮತ್ತೆ ಅದನ್ನೇ ನಾವು ರಿಪೀಟ್ ಮಾಡ್ತೀವಿ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ದ ಸ್ಟೇಜಸ್ ಆಫ್ ಪ್ರಾಜೆಕ್ಟ್ ಲೈಫ್ ಸೈಕಲ್. Now here they have given the multiple choice questions. Please go through them as they are self explanatory in nature. Thank you one and all.